Hello students, welcome you all to the chapter Work, Energy and Power. These are the remaining topics which we are going to discuss throughout in this lectures. ನಿಮಗೆ ಕೈನೆಟಿಕ್ ಎನರ್ಜಿ ಬಗ್ಗೆ ಗೊತ್ತಿದೆ. ಒಂದು ಆಬ್ಜೆಕ್ಟ್ ಎಷ್ಟು ಮಾಸ್ ಇದೆ, ಅದೆಷ್ಟು ವೆಲಾಸಿಟಿಯಲ್ಲಿ ಹೀಗೆ ಬೀಳ್ತಾ ಇದ್ರೆ ನೀವು ಕೈನೆಟಿಕ್ ಎನರ್ಜಿಯನ್ನ ಕಲ್ಪನೆ ಮಾಡ್ಕೊಳ್ಬಹುದು. ನಾನು ಇದನ್ನ ಇನ್ನೊಂದು ಹೈಟ್ ನಲ್ಲಿ ರಿಲೀಸ್ ಮಾಡ್ತೇನೆ, ಆಗ ಅದರ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರ್ತದೆ. ಹಾಗಾದ್ರೆ ಒಂದು ಆಬ್ಜೆಕ್ಟಿಗೆ ಎನರ್ಜಿ ತನ್ನಿಂತಾನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಕೆನಾಟ್ ಪ್ರೊಡ್ಯೂಸ್ ಎನಿ ಎನರ್ಜಿ. ಎನರ್ಜಿ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಒಂದು ಫಾರ್ಮ್ ಇಂದ ಎನರ್ಜಿ ಇನ್ನೊಂದು ಫಾರ್ಮ್ ಆಗಿ ಕನ್ವರ್ಟ್ ಆಗಬಹುದು, ಉತ್ಪಾದನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಯಾವುದೋ ಒಂದು ಫಾರ್ಮ್ ಆಫ್ ಎನರ್ಜಿ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಮತ್ತೆ ನೀವು ಆಲ್ರೆಡಿ ಕಲ್ತಿದ್ದೀರಿ, ಕೈನೆಟಿಕ್ ಎನರ್ಜಿ ಬರುವಂಥದ್ದು ಒಂದು ಆಬ್ಜೆಕ್ಟ್ ಮೂವ್ ಆಗುವಾಗ ಮಾತ್ರ. when the object is at rest, because its velocity is zero, kinetic energy is also zero. ಈ ಆಬ್ಜೆಕ್ಟ್ ಎಲ್ಲಿವರೆಗೆ ಈ ಹೈಟ್ ನಲ್ಲಿ ಇರ್ತದೆ ಆಗ ಅದಕ್ಕೆ ಕೈನೆಟಿಕ್ ಎನರ್ಜಿ ಇರುವುದಿಲ್ಲ. ಬಟ್ ಇಟ್ ಹ್ಯಾಸ್ ಸಮ್ ಎನರ್ಜಿ ವಿಚ್ ಇಸ್ ಸ್ಟೋರ್ಡ್ ಇನ್ ಇಟ್ because of its position or height from the surface of earth. ಅದರ ಪೊಸಿಷನ್ ಇಂದ ಆಗಿ ಅದಕ್ಕೆ ಯಾವುದೋ ಒಂದು ಎನರ್ಜಿ ಇದೆ. ನಮಗೆ ಆ ಎನರ್ಜಿ ಕಾಣಿಸ್ತಿಲ್ಲ, ಯಾಕಂದ್ರೆ ಆಬ್ಜೆಕ್ಟ್ ಮೂವ್ ಆಗ್ತಿಲ್ಲ. ಮೂವ್ ಆದ್ರೆ ಕೈನೆಟಿಕ್ ಎನರ್ಜಿ ಮಾತ್ರ ನಮಗೆ ಗೊತ್ತಾಗುತ್ತೆ. ಬಟ್ when the object is at rest, it has some energy in it. That hidden energy is potential energy. ಹಾಗಾದ್ರೆ ಒಂದು ಆಬ್ಜೆಕ್ಟ್ ಪೊಟೆನ್ಷಿಯಲ್ ಎನರ್ಜಿ ಅದಕ್ಕೆ ಸಿಗ್ಬೇಕಿದ್ರೆ ಅದು ಹೈಟ್ ನಲ್ಲೇ ಇರಬೇಕಾ ಅಥವಾ ಬೇರೆ ಯಾವುದಾದ್ರೂ ಮುಖಾಂತರ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಕಂಪ್ರೆಸ್ಡ್ ಸ್ಪ್ರಿಂಗ್ ಉಂಟು, ಅದರ ಮೇಲ್ಗಡೆ ಒಂದು ಆಬ್ಜೆಕ್ಟ್ ಅನ್ನು ಇಟ್ಟಿದ್ದಾರೆ. ಯಾವಾಗ ಈ ಸ್ಪ್ರಿಂಗ್ ಅನ್ನು ನೀವು ರಿಲೀಸ್ ಮಾಡ್ತೀರಿ ಅದು ತನ್ನ ನಾರ್ಮಲ್ ಸ್ಟೇಟ್ಗೆ ಬರುತ್ತೆ, ಆಗ ಆಟೋಮ್ಯಾಟಿಕಲಿ ಇಲ್ಲಿರೋ ಆಬ್ಜೆಕ್ಟ್ ಮೂವ್ ಆಗುತ್ತೆ. ಹಾಗಾದ್ರೆ ಇದು ಅದರ ಪೊಸಿಷನ್ ಇಂದಾಗಿ ಮೂವ್ ಆಗಿರುವಂಥದ್ದಲ್ಲ, ಅದರ ಕಾನ್ಫಿಗರೇಷನ್ ಇಂದಾಗಿ ಈ ಆಬ್ಜೆಕ್ಟ್ ಮೂವ್ ಆಗ್ತದೆ. ಹಾಗಾದ್ರೆ ಈ ಸ್ಪ್ರಿಂಗ್ ಅನ್ನು ನಾವು ಕಂಪ್ರೆಸ್ ಮಾಡಿದಾಗ ಅದರಲ್ಲಿ ಒಂದು ಎನರ್ಜಿ ಸ್ಟೋರ್ ಆಗಿತ್ತು, ಮತ್ತೆ ನಮ್ಗೆ ಅದು ಕಾಣಿಸೋದಿಲ್ಲ. ಅದನ್ನ ವಿಜುವಲೈಸ್ ಮಾಡಬೇಕಿದ್ರೆ ಆ ಸ್ಪ್ರಿಂಗ್ ಅನ್ನು ನೀವು ಅಪ್ಲೈ ಮಾಡಿರೋ ಫೋರ್ಸ್ ಇಂದ ಅದನ್ನ ಮುಕ್ತಗೊಳಿಸಬೇಕು, ಆಗ ಅದರ ಮೇಲೆ ಇಟ್ಟಿರೋ ಆಬ್ಜೆಕ್ಟ್ ಮೂವ್ ಆಗುತ್ತೆ. So we come to know that it had some energy which is stored in it because of its configuration. So ಎರಡು ಎಕ್ಸಾಂಪಲ್ ನೋಡಿದ್ರೆ ಅಲ್ವಾ, ಒಂದು ತನ್ನ ಪೊಸಿಷನ್ above the surface of earth ಬೇರೆ ಬೇರೆ ಹೈಟ್ ನಲ್ಲಿ ಇಟ್ಟಾಗ ಎನರ್ಜಿಯನ್ನ ಅಕ್ವೈರ್ ಮಾಡ್ಕೊಳ್ತು. ಅದೇ ತರ ಇದರ ಕಾನ್ಫಿಗರೇಷನ್ ಚೇಂಜ್ ಆಗಿದ್ರಿಂದ ಅದಕ್ಕೆ ಎನರ್ಜಿ ಬಂತು. ಸೊ ದಟ್ ಎನರ್ಜಿ ಈಸ್ ಪೊಟೆನ್ಷಿಯಲ್ ಎನರ್ಜಿ. Potential energy definition ಏನಂತ ಹೇಳಿ ನೋಡುವ. It is the energy possessed by a body by virtue of its position. First example ನೋಡಿ, water stored in a reservoir ಅಥವಾ ಡ್ಯಾಮ್ ನಲ್ಲಿ ಇರುವಂತ ನೀರು, lifted weight ಒಂದು ಎತ್ತಿಡಿದಿರತಕ್ಕಂತ ಒಂದು ಆಬ್ಜೆಕ್ಟ್, ಇದೆರಡು ಅದರ ಪೊಸಿಷನ್ ಇಂದಾಗಿ ಅದಕ್ಕೆ ಎನರ್ಜಿ ಬಂದಿರುತ್ತದೆ, ಪೊಟೆನ್ಷಿಯಲ್ ಎನರ್ಜಿ ಬಂದಿರುತ್ತದೆ. ಅದೇ ತರ ಉಳಿದ ಎಕ್ಸಾಂಪಲ್, ಕಾಯಿಲ್ಡ್ ಸ್ಪ್ರಿಂಗ್ ಆಫ್ ಅ ವಾಚ್, ಅ ಸ್ಟ್ರೆಚ್ಡ್ ಬೋ ಸ್ಟ್ರಿಂಗ್, ಬಿಲ್ಲು ಬಡ ನಿಮಗೆ ಗೊತ್ತಿದೆ. ಕಂಪ್ರೆಸ್ಡ್ ಗ್ಯಾಸ್, ಒಂದು ಗ್ಯಾಸಿನ ಸಿಲಿಂಡರ್ ತಗೊಂಡದನ್ನ ಕಂಪ್ರೆಸ್ ಮಾಡಿದ್ರೆ, ಅದೇ ತರ ಕಂಪ್ರೆಸ್ಡ್ ಆರ್ ಇಲಾಂಗೇಟೆಡ್ ಸ್ಪ್ರಿಂಗ್, ಇದಿಷ್ಟರಲ್ಲಿ ಕೂಡ ಪೊಟೆನ್ಷಿಯಲ್ ಎನರ್ಜಿ ಇರ್ತದೆ. ಬಟ್ ಈ ಎಕ್ಸಾಂಪಲ್ ಅಲ್ಲಿ, ಈ ಉಳಿದ ಎಕ್ಸಾಂಪಲ್ ಇದೆಯಲ್ಲ, ಇದರಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಹೇಗೆ ಬಂತು ಅಂತ ಹೇಳಿದ್ರೆ, ನಾಟ್ ಬಿಕಾಸ್ ಆಫ್ ದ ಪೊಸಿಷನ್, ಬಿಕಾಸ್ ಆಫ್ ದ ಕಾನ್ಫಿಗರೇಷನ್. ಅದರ ಶೇಪ್ ಚೇಂಜ್ ಆಯ್ತು, ಅದನ್ನು ಕಂಪ್ರೆಸ್ ಮಾಡಿದಾಗ ಸ್ಪ್ರಿಂಗ್ ಅನ್ನು ಅದರ ಶೇಪ್ ಚೇಂಜ್ ಆಯಿತು. ಸೊ ಆಗ ಅದರಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಯಿತು. ಹಾಗಾದ್ರೆ ಇಷ್ಟು ಎಕ್ಸಾಂಪಲ್ ಇಂದ ನಾವು ನೋಡೋದೇನು ಅಂತ ಹೇಳಿದ್ರೆ, ವೆನ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಸ್ಟೋರ್ಡ್ ಇನ್ ಅನ್ ಆಬ್ಜೆಕ್ಟ್, ಇಟ್ ಹ್ಯಾಸ್ capability to do work. It has the capacity to do work. So that is the basic definition of energy also. So energy is the capacity to do work. Here we are going to derive an expression for gravitational potential energy
of an object. In this diagram, what you are seeing is, here is an object having certain mass m. This is lying on the surface of Earth, where acceleration due to gravity is defined as g. So in order to lift this object above the surface of Earth through a displacement h, some force is required. That force should be equal to m times g. This is the weight which is acting vertically downward. We are going to apply the same amount of force, that is m into g, in the upward direction. So in diagram prakara, work is acting vertically downward. When you apply equal and opposite force, that is in upward direction, then the object will move with a constant velocity and it is displaced through the new position. Ishtu maduvaga work has to be done. That work is basically given by the formula force into displacement. Eshtu force apply madbeku, that is equal to weight of the object. W is equal to mg. So mg ashtu ನಾವು force ಅನ್ನು apply ಮಾಡಬೇಕು. ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? h ಇದೆ. ಆಗ ವರ್ಕಿನ ಫಾರ್ಮುಲಾ ಏನಾಯಿತು? mgh. So whatever the work that is done is stored in the object at this new position as gravitational potential energy. So that gravitational potential energy can be written using the symbol V of h. That is equal to mgh. So this is the expression for gravitational potential energy. Gravitational potential energy ಯಾವುದೆಲ್ಲ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗ್ತದೆ ಅಂತ ಹೇಳಿದ್ರೆ, it depends on mass, it depends on acceleration due to gravity. As we are taking the examples which are almost close to the surface of Earth, ಹಾಗಾಗಿ g ವೇರಿ ಆಗೋದಿಲ್ಲ ಅಂತ ಹೇಳಿ ಅದನ್ನು ನೋಡಬಹುದು. So g will remain a constant. h height, ಅಂದ್ರೆ ನೀವು ಜಾಸ್ತಿ ಮೇಲಕ್ಕೆ ತಗೊಂಡು ಹೋಗ್ತಾ ಹೋದಂಗೂ ಆಬ್ಜೆಕ್ಟಿನ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಆ ಹೈಟ್ ಇಂದ ನೀವು ಅದನ್ನು ರಿಲೀಸ್ ಮಾಡಿದ್ರೆ ಜಾಸ್ತಿ ವೆಲಾಸಿಟಿ ಅನ್ನೋದು ಕೆಳಗೆ ಬರುತ್ತೆ. ಅದೇ ತರ ಬೇರೆ ಬೇರೆ ಮಾಸ್ ತಗೊಳ್ಳೋ 1 kg 2 kg 3 kg ಹಾಗೆ. ಸೊ ವೆನ್ ಮಾಸ್ ಇಸ್ ಇನ್ಕ್ರೀಸಿಂಗ್, even gravitational potential energy also increasing. Okay, so thus we can summarize this concept. ಈಗ potential energy scalar vector ಅಂತ ಹೇಳಿ ನೋಡಿದ್ರೆ, potential energy, that is gravitational potential energy, is scalar. ಮತ್ತೆ ನಾವು ಯೂನಿಟ್ ಬರೀಬೇಕು, ಯಾಕಂದ್ರೆ gravitational potential energy ನ ಮೆಷರ್ ಮಾಡೋದು ಯಾವ ಯೂನಿಟ್ ನಲ್ಲಿ? What is the unit for gravitational potential energy? You know, any energy can be measured in the unit of joule. So, and hence gravitational potential energy. So, SI unit of gravitational potential energy. SI unit is joule. Symbolically, ಕ್ಯಾಪಿಟಲ್ ಜೆ. ಇದಾಗುತ್ತೆ. ಬೇರೆ ಕ್ವಶನ್ಸ್ ನಿಮಗೆ ಕೇಳುವಂಥದ್ದು, ರೈಟ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿ ಕೇಳ್ತಾರೆ. ಆಗ ಪೊಟೆನ್ಷಿಯಲ್ ಎನರ್ಜಿ, ಇದಕ್ಕೆ ನಾವು ಡೈಮೆನ್ಷನಲ್ ಫಾರ್ಮುಲಾ ಹಾಕೋಣ. ಫಸ್ಟ್ ನಾನು ನಿಮಗೆ ಹೇಗೆ ಡಿರೈವ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೇನೆ. ಸೊ ನಿಮಗೆ ಪೊಟೆನ್ಷಿಯಲ್ ಎನರ್ಜಿಗೆ ಡೈಮೆನ್ಷನ್ ಬೇಕಿದ್ರೆ ಯು ಶುಡ್ ನೋ ದ ಫಾರ್ಮುಲಾ ಫಾರ್ ಇಟ್. ಫಾರ್ಮುಲಾ ಏನು? mgh ಅಂತ ಹೇಳಿದ್ರೆ, m ಅಂತ ಹೇಳಿದ್ರೆ ಏನು? ಮಾಸ್, g ಅಂತ ಹೇಳಿದ್ರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, h ಅಂತ ಹೇಳಿದ್ರೆ ಹೈಟ್. ಸೊ ಇದರದೆಲ್ಲ ಡೈಮೆನ್ಷನ್ ಏನು ಅಂತ ಹೇಳಿ ನೋಡಿದ್ರೆ, ಮಾಸ್ಗೆ ಡೈಮೆನ್ಷನ್ m,
massive dimension m, acceleration due to gravity, okay, has the same dimension of acceleration. Acceleration ಗೆ dimension ಏನು? L1 t to the power minus 2, L1 t to the power minus 2 ಅದು acceleration ಇರುತ್ತೆ. ಆಮೇಲೆ ಏನಿದೆ? height ಇದೆ. height ಅಂತ ಹೇಳಿದ್ರೆ it has a dimension of length L. So already ಇಲ್ಲೊಂದು length ಇದೆ, ಇನ್ನೊಂದು length ಬರುತ್ತದೆ. So L into L, L square ಆಗುತ್ತೆ. ಹಾಗಾಗಿ ಇದು m1 L2 t to the power minus 2. But dimension ಅಂತ ಹೇಳಿ indicate ಮಾಡಲಿಕ್ಕೆ we have to put it in a square bracket. So I am writing this inside the square bracket. So this is the dimensional formula of gravitational potential energy. The object now is in its new position, possessing a gravitational potential energy of mgh. So at this height, when you release this object, it will move down with increasing velocity, which is given by the kinematic equation v square is equal to v naught square plus 2gx. Here x can be taken as the displacement h. So I'll write 2gh. What about the initial velocity? Initial velocity was 0. Therefore, we wanted expression for final velocity of this object as it reaches the ground. So v square is equal to 0 plus 2gh, or simply v is equal to under root 2gh. So this is the velocity with which the object will release to the ground. Again, we will do some modifications here in the equations. That is, I will take this to the other side, I will transpose it, and I will multiply m on both the sides. What do I get? If I take this to on the other side, it will become 1 by 2 v square. When I multiply both sides by the letter mass, that is m, then this equation will transform into half m v square, that is equal to mgh. So at this point, you are seeing both kinetic energy expression on the left hand side and potential energy expression on the right hand side. What does it mean? As the object is moving through the displacement h, the kinetic energy is manifested into potential energy. So we are seeing now conversion of energies from potential to kinetic. At what height a body of mass 1 kg will have a potential energy of 9.8 joule. Potential energy ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ, ಯಾವ ಹೈಟ್ ನಲ್ಲಿ ಆಬ್ಜೆಕ್ಟ್ ಅನ್ನು ಇಟ್ಟರೆ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ 9.8 ಜೌಲ್ಸ್ ಬರುತ್ತೆ. ಹಾಗಾದ್ರೆ ಯಾವ ಫಾರ್ಮುಲಾ? ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ವೆರಿ ಈಸಿ ಟು ರಿಮೆಂಬರ್. Gravitational potential energy V of h is equal to weight into height. So weight into height will give you potential energy, right? So here we'll write what is given. V of h is given as 9.8 joule. Height is unknown. Mass of the object is given. Mass of the object is 1 kg. So height is unknown. Because in the formula we have mgh, g value to be assumed as 9.8 meter per second square. First we shall write the formula. V of h is equal to mgh. Here unknown is h, so I will take it on the left hand side. Therefore h is equal to V of h divided by mh. According to the given data, V of h is 9.8
joules divided by mass 1 kg multiplied by G value 9.8 meter per second square. ಯೂನಿಟ್ ಬರೀಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನಂಬರ್ಸ್ ಅನ್ನು ನೀವು ಸಿಂಪ್ಲಿಫೈ ಮಾಡಬಹುದು. ಆಗ ಎಷ್ಟು ಸಿಗುತ್ತೆ ನಮಗೆ? 1 ಮೀಟರ್ ಸಿಗುತ್ತೆ. height is 1 meter. At a height of 1 meter from the surface of earth, potential energy possessed by a body is 9.8 joules. So height okay 1 meter. That is the answer. Conservation of mechanical energy. The total mechanical energy of a system is conserved if the forces doing the work are conservative in nature. Conservative forces ಗೆ ನಿಮಗೆ ಎಕ್ಸಾಂಪಲ್ ಗೊತ್ತಿದೆ, ಗ್ರಾವಿಟೇಷನ್ ಫೋರ್ಸ್ ಆರ್ ಸ್ಪ್ರಿಂಗ್ ಫೋರ್ಸ್. ಅದನ್ನ ಯೂಸ್ ಮಾಡಿ ವರ್ಕ್ ಮಾಡಿದ್ರೆ ಆಗ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ, ಆ ವ್ಯಾಲ್ಯೂ ಏನಿರ್ತದಲ್ಲ ಅದು ಸೇಮ್ ಇರ್ತದೆ ಡ್ಯೂರಿಂಗ್ ಅ ಪರ್ಟಿಕ್ಯುಲರ್ ಪ್ರೋಸೆಸ್. ಅದನ್ನು ನಾವು ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿಯಲ್ಲಿ ಕಲಿಯೋಣ. ಓಕೆ, ವಿತ್ ಅ ವ್ಯಾಲಿಡ್ ಪ್ರೂಫ್. So now let us consider a freely falling object. So let me consider an object having mass m at some height above the surface of earth, say at the point A. So now this is such an object with mass m at the location A. We shall take now ground level. The object is falling freely under gravity from A to the surface of earth. Let us define the height through which the object is displaced. So this is h. Let me consider some intermediate position. As object is falling down, let me consider some other point. Say point B. Let us take this height from A to B is defined as some x. What about the remaining distance? H minus x. So finally, so the object will fall down on the surface of earth at this location C. So we have three such points A, B and C, wherein we are going to find out the value of total mechanical energy. The sum of kinetic and potential energy at the point A, sum of kinetic and potential energy at the point B, similarly at the point C. ಇವಾಗ ಆಬ್ಜೆಕ್ಟ್ ಮೇಲೆ ಇದೆ, ಯಾವುದೋ ಒಂದು ಫೋರ್ಸ್ ಅಪ್ಲೈ ಮಾಡಿ ನಾವು ಅದನ್ನು ಇಟ್ಕೊಂಡಿದ್ದೇವೆ, ಬೀಳ್ತಾ ಇಲ್ಲ ಆಬ್ಜೆಕ್ಟ್, ಓಕೆ, ರೆಸ್ಟ್ನಲ್ಲಿದೆ ಈ ಪೊಸಿಷನಲ್ಲಿ. ಆಗ ಅದು ಮೂವ್ ಆಗ್ತಿಲ್ಲ ಅಂತ ಹೇಳಿದ್ರೆ ಕೈನೆಟಿಕ್ ಎನರ್ಜಿ ಇಲ್ಲ, ಇಟ್ ಹ್ಯಾಸ್ ಗಾಟ್ ಓನ್ಲಿ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಇಟ್ಸ್ ಪೊಸಿಷನ್ ಎಬೌವ್ ದ ಸರ್ಫೇಸ್ ಆಫ್ ಅರ್ತ್. ಹೆಚ್ಚನ್ನು ಹೈಟ್ನಲ್ಲಿ ಇದೆ ಅಲ್ವಾ, ಹಾಗಾಗಿ ನಮಗೆ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಪ್ರೆಷನ್ ಗೊತ್ತಿದೆ mgh. ಕೈನೆಟಿಕ್ ಎನರ್ಜಿ 0 ಆಯಿತು. ಹಾಗಾದ್ರೆ ನಮಗೆ ಏನು ಬೇಕು ಹೇಳಿದ್ರೆ ವಿ ವಾಂಟ್ ಟು ನೋ ವಾಟ್ ಈಸ್ ದ ಮೆಕ್ಯಾನಿಕಲ್ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ at the location A. Kinetic energy plus potential energy will give you mechanical energy. ಅದನ್ನು ನಾನು total energy ಅಂತ ಹೇಳಿ ತಗೊಳ್ತೇನೆ. Okay, so now let us write here
at the position A. Kinetic energy value, I will only use the symbols. Kinetic energy ಅನ್ನು K ಅಂತ ಹೇಳ್ಬಿಡ್ತೇನೆ. Kinetic energy is 0. ನೀವು ಎಕ್ಸಾಂಪಲ್ ಬರೆಯುವಾಗ ಈ ಟರ್ಮ್ಗಳನ್ನ ಡಿಫೈನ್ ಮಾಡಬೇಕಾಗುತ್ತೆ. K ಅಂದ್ರೆ ಏನು, ನೀವು ಪೊಟೆನ್ಷಿಯಲ್ ಎನರ್ಜಿ U ಅಂತ ಕೂಡ ಬರೆಯುವಾಗ you have to define it. So kinetic energy is 0. Potential energy, in my previous topic I had taken potential energy as V of H, V as a function of H, but ನಾನು ಅದನ್ನ V of H ಬೇಡ, simply V ಅಂತ ಹೇಳ್ತೇನೆ. So potential energy ಎಷ್ಟಿದೆ, gravitational potential energy, object ನ mass m ಅಂತ ಹೇಳ್ತಕೊಂಡ್ರೆ acceleration due to gravity ನ g ಅಂತ ಹೇಳ್ತಕೊಂಡ್ರೆ ಅದರಲ್ಲಿರುವ height initially h, ಹಾಗಾಗಿ potential energy is h. ಈಗ ಟೋಟಲ್ ಎನರ್ಜಿ ಬರ್ತೇನೆ. ಟೋಟಲ್ ಎನರ್ಜಿಯನ್ನು ನಾನು T ಅಂತ ಹೇಳ್ತಕೊಂಡ್ರೆ ಟೋಟಲ್ ಎನರ್ಜಿನ T ಅಂತ ಹೇಳಿ ಡಿಫೈನ್ ಮಾಡ್ತೀನಿ. ಸೊ ಟೋಟಲ್ ಎನರ್ಜಿ ಈಸ್ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಎರಡನ್ನೂ ಕೂಡ ಈಕ್ವೇಟ್ ಮಾಡಿದ್ರೆ ನಮಗೆ ಇದು 0 ಸಿಗುತ್ತೆ, ಇದು ನಿಮಗೆ mgh ಸಿಗುತ್ತೆ. ಟೋಟಲ್ ಎನರ್ಜಿ ಇಸ್ 0 plus mgh, that is nothing but mgh. I will call it as equation number 1. Similarly, now when object is released from this location A, it will start moving downward with some acceleration. So B ಅನ್ನೋ ಲೊಕೇಶನ್ಗೆ ಬಂದಾಗ ಅದರ ವೆಲಾಸಿಟಿಯನ್ನು ನಾನು VB ಅಂತ ಡಿಫೈನ್ ಮಾಡ್ತೇನೆ. ಅಟ್ ದಿಸ್ ಪಾಯಿಂಟ್, ಈ ಪಾಯಿಂಟ್ ನಲ್ಲಿ ವೆಲಾಸಿಟಿ VB ಅಂತ ಹೇಳಿ. ಹಾಗಾಗಿ ಇಲ್ಲಿ ಕೈನೆಟಿಕ್ ಎನರ್ಜಿ ಕೂಡ ಇದೆ. ಇನಿಷಿಯಲಿ at A there was no kinetic energy, but when it started moving it has got some kinetic energy. ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಕಳ್ಕೊಳ್ತದೆ ಅಷ್ಟೇ ಕೈನೆಟಿಕ್ ಎನರ್ಜಿ ಅದು ಗೇನ್ ಮಾಡ್ತಾ ಹೋಗ್ತದೆ. ಓಕೆ, ಸಮ್ ಏನಾಗ್ತದೆ ನೋಡಿ. ರೈಟ್, B at the position B, kinetic energy. Kinetic energy formula ಏನು ಇರುತ್ತದೆ, half m v square. ನಾನು ವೆಲಾಸಿಟಿನ ಏನಂತ ಡಿಫೈನ್ ಮಾಡಿದ್ದೇನೆ, VB ಅಂತ ಹೇಳಿ ತಗೊಂಡಿದ್ದೇನೆ ಅಲ್ವಾ. ಹಾಗಾಗಿ kinetic energy expression half m v square ಅಂತದನ್ನು ನಾನು VB square ಅಂತ ಹೇಳಿ ಬರ್ತೇನೆ. VB square. ಅದೇ ತರ ನಾವು ಮುಂಚಿನ ಟಾಪಿಕ್ಸ್ ಅಲ್ಲಿ ಫಾರ್ ಫ್ರೀ ಫಾಲಿಂಗ್ ಆಬ್ಜೆಕ್ಟ್ ವೆಲಾಸಿಟಿ ಎಕ್ಸ್ಪ್ರೆಷನ್ ತಗೊಂಡಿದ್ರಲ್ವಾ, ಯೂಸಿಂಗ್ ಕೈನೆಮ್ಯಾಟಿಕ್ ಈಕ್ವೇಷನ್ v ಸ್ಕ್ವೇರ್ ಇಸ್ ಈಕ್ವಲ್ ಟು 2gh ಅಂತ ಒಂದು ಈಕ್ವೇಷನ್ ತಗೊಂಡಿದ್ದೇವೆ ಅಲ್ವಾ. v ಸ್ಕ್ವೇರ್ ಇಸ್ ಈಕ್ವಲ್ ಟು 2gh. ಹಾಗಾಗಿ vv ಸ್ಕ್ವೇರ್ ಏನಾಗ್ತದೆ, 2gh. h ಅಂತ ಹೇಳಿದ್ರೆ ಎಷ್ಟು ದೂರದಿಂದ ಆಬ್ಜೆಕ್ಟ್ ಟ್ರಾವೆಲ್ ಆಗಿದೆ ಫ್ರಮ್ ದ ಪಾಯಿಂಟ್ ಎ ಇಲ್ಲಿಗೆ ಬರಲಿಕ್ಕೆ ಎಷ್ಟು ದೂರ ಅದು ಟ್ರಾವೆಲ್ ಆಗಿದೆ, ಎಷ್ಟು ದೂರ ಟ್ರಾವೆಲ್ ಆಗಿದೆ ಡಯಾಗ್ರಾಮ್ ಪ್ರಕಾರ ಅದು x. ಹಾಗಾಗಿ ನಾನು ಅದೇ ಸಿಂಬಲ್ ಅನ್ನ ಯೂಸ್ ಮಾಡಬೇಕು. ಓಕೆ, ದಿಸ್ ಇಸ್ 1/2 m. ಸೊ ಇನ್ಸ್ಟೆಡ್ ಆಫ್ ವೆಲಾಸಿಟಿ ಸ್ಕ್ವೇರ್ 2gh, ಸೊ v ಸ್ಕ್ವೇರ್ ವ್ಯಾಲ್ಯೂ ಏನಿದೆ 2gh. ಇಲ್ಲಿ ಇದನ್ನ vb ಸ್ಕ್ವೇರ್ ಅಂತ ಹೇಳ್ಕೊಂಡಿದ್ದೇನೆ. ಡಿಸ್ಟೆನ್ಸ್ ಮೂವ್ ಇಸ್ x. Therefore, in place of VB square, what do I write? 2gx. 2gx. ಇಲ್ಲಿ ಏನು ಕ್ಯಾನ್ಸಲ್ ಆಯ್ತು, ಇಲ್ಲಿ 2 ಮತ್ತೆ 2 ನ ಕ್ಯಾನ್ಸಲ್ ಮಾಡಿದ್ರೆ ನನಗೆ mgx ಉಳಿತು. ಅದು ನನ್ನ ಕೈನೆಟಿಕ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ನೋಡೋಣ. ಪೊಟೆನ್ಷಿಯಲ್ ಎನರ್ಜಿ ಏನು, m ಮಾಸ್ ಚೇಂಜಸ್ ಆಗ್ತಿಲ್ಲ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅದು ಕೂಡ ಕಾನ್ಸ್ಟೆಂಟ್ ಆಗಿ ತಗೊಳ್ತಾನೆ. h ಅಂದ್ರೆ ಎಷ್ಟು ಹೈಟ್ ನಲ್ಲಿ ಇದೆ. ಈಗ b ಅಂತ ಬಂದಾಗ ನಾನು x ತಗೊಳ್ಬೇಕಾ h ಮೈನಸ್ x ತಗೊಳ್ಬೇಕಾ ಅನ್ನೋದು ನಮಗೆ ಡೌಟ್ ಅಲ್ವಾ. ಪೊಟೆನ್ಷಿಯಲ್ ಎನರ್ಜಿ ಯಾವತ್ತೂ ಕೂಡ ಗ್ರೌಂಡ್ ಇಂದ ಎಷ್ಟು ಮೇಲಿದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ದ height of that object from the ground level. Therefore, this is h minus x.
Therefore, here I will write mg into h minus x. So this is potential energy. ಇದು ಎರಡನ್ನೂ ಕೂಡ ನೀವು ಆಡ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಟೋಟಲ್ ಎನರ್ಜಿ ಸಿಗುತ್ತೆ. ಸೊ ಟೋಟಲ್ ಎನರ್ಜಿ T is equal to kinetic energy plus potential energy. Kinetic energy के नಮಗೆ ಫಾರ್ಮುಲಾ ಸಿಕ್ಕಿದೆ mgx plus potential energy expression ಬಂದ್ರೆ mg into h minus x. mg into h minus x. ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ mgx plus mgh minus mgx ಸಿಗ್ತದೆ plus mgx minus mgx ಎರಡು ಕೂಡ ಕ್ಯಾನ್ಸಲ್ ಆಗಿ ಏನು ಉಳಿತು mgh. This is the total energy. This is second equation. ಅದೇ ತರ ಆಬ್ಜೆಕ್ಟ್ ಅಲ್ಲೇ ನಿಲ್ಲೋದಿಲ್ಲ, ಮೂವ್ ಆಗ್ತಾ ಇದೆ. It will reach the point C, that is on the surface of Earth. So just before reaching to the ground, it will be having some velocity. ಅದನ್ನ ನಾನು vc ಅಂತ ಹೇಳಿ ತಗೊಳ್ತೇನೆ. ಇಲ್ಲಿ ಬರಿತಾ ಇಲ್ಲ, so let it be vc. So at the point or at the position C, kinetic energy half m vc square, that is equal to half m, again v square value 2gh ಅಂತೇಳಿ ಡಿಫೈನ್ ಮಾಡಿದ್ವಿ, ನಮಗೆ ಗೊತ್ತಿದೆ. ಅದೇ ತರ at the point C ಏನಾಗುತ್ತೆ, ಎಷ್ಟು ದೂರದಿಂದ ಬಂದಿದೆ ಅಂತ ಹೇಳಿ ಡಿಪೆಂಡ್ ಆಗ್ತದೆ. ಎಲ್ಲಿಂದ? ಸ್ಟಾರ್ಟಿಂಗ್ ಫ್ರಮ್ A, ಇಲ್ಲಿಂದ ಇಲ್ಲಿವರೆಗೆ ಇರೋ ಡಿಸ್ಟೆನ್ಸ್ ಏನಿದೆ ಅದು h. ಹಾಗಾಗಿ ನಾನು h ಅಂತ ತಗೊಳ್ತೇನೆ. ಸೊ vc square value ಏನಾಯ್ತು 2gh. again we can cancel 2 here, so the remaining equation is mgh, that is the kinetic energy. ಸರಿನಾ? ಅದೇ ತರ ನಾನು ಪೊಟೆನ್ಷಿಯಲ್ ಎನರ್ಜಿನ ಡಿಫೈನ್ ಮಾಡ್ತೀನಿ. ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಈಗ ಆಬ್ಜೆಕ್ಟ್ ಆಲ್ಮೋಸ್ಟ್ ಗ್ರೌಂಡ್ಗೆ ರೀಚ್ ಆಗಿದೆ, ಸರಿಲ್ವಾ? ಹೈಟ್ ಏನಾಗ್ತಾ ಬಂತು, ಕಡಿಮೆ ಆಯ್ತು, 0 ಆಯ್ತು. ಸೊ 0 ಆದರೆ ಪೊಟೆನ್ಷಿಯಲ್ ಎನರ್ಜಿ ಏನಾಗ್ತದೆ 0, ಯಾಕಂದ್ರೆ ಪೊಟೆನ್ಷಿಯಲ್ ಎನರ್ಜಿ mgh, h ವ್ಯಾಲ್ಯೂ 0 ಆಯಿತು, ಹಾಗಾಗಿ ಪೊಟೆನ್ಷಿಯಲ್ ಎನರ್ಜಿ ಇಸ್ 0. ಈಗ ಟೋಟಲ್ ಎನರ್ಜಿ ಬರುವ, ಟೋಟಲ್ ಎನರ್ಜಿ ಇಸ್ ಅಗೇನ್ ಸಮ್ ಆಫ್ kinetic energy and potential energy. ಸೊ kinetic energy ನಮಗೆ mgh ಸಿಕ್ಕಿದೆ ಪ್ಲಸ್ 0 ಹಾಕ್ತಾನೆ, ಹಾಗೆ ವ್ಯಾಲ್ಯೂ ಏನು ಉಳಿತು mgh. ಸೊ ಟೋಟಲ್ ಎನರ್ಜಿ ಇಸ್ mgh. ಇದನ್ನ ಈಕ್ವೇಶನ್ 3 ನಲ್ಲಿ ತಗೊಳ್ತೀವಿ. Now we'll come to the conclusion. From equation 1, equation 2 and equation 3, they all are same. T is equal to mgh, total energy is mgh, total energy is mgh. ಸೊ ನೀವು ಈ ಕನ್ಕ್ಲೂಷನ್ಗೆ ಬರಬೇಡಿ, ಎಲ್ಲ ಪಾಯಿಂಟಲ್ಲೂ ಕೂಡ ಎನರ್ಜಿ ಪೊಟೆನ್ಷಿಯಲ್ ಆಗಿದೆ ಅಂತ ಹೇಳಿ. ಓಕೆ, ಯಾಕಂದ್ರೆ ಈಕ್ವೇಶನ್ 3 ಪ್ರಕಾರ ಟೋಟಲ್ ಎನರ್ಜಿ ಇಸ್ mgh, ಇಟ್ ಇಸ್ ನಾಟ್ ದ ಪೊಟೆನ್ಷಿಯಲ್ ಎನರ್ಜಿ, ಇಟ್ ಇಸ್ ದ ಸಮ್ ಆಫ್ kinetic and potential that is equal to mgh. ಯಾಕೆ ಅಂತ ಹೇಳಿದ್ರೆ ಇಲ್ಲಿಗೆ ಬಂದಾದ ಕೂಡ ಹೈಟ್ 0 ಆಗಿದ್ರಿಂದ ಪೊಟೆನ್ಷಿಯಲ್ ಎನರ್ಜಿ 0 ಆಯಿತು. ಸೊ ಜಸ್ಟ್ ಬಿಫೋರ್ ರೀಚಿಂಗ್ ದ ಗ್ರೌಂಡ್ ಅದಕ್ಕೆ ಮ್ಯಾಕ್ಸಿಮಮ್ kinetic ಎನರ್ಜಿ ಇರ್ತದೆ. ಸೊ ದಟ್ ಸಮ್ ಇಸ್ ಆಕ್ಚುಲಿ ಈಕ್ವಲ್ ಟು mgh. ಸೊ ಫ್ರಮ್ ಆಲ್ ದ 3 ಈಕ್ವೇಷನ್ಸ್ it is seen that the total energy is a constant. So we say that mechanical energy is conserved. ಯಾಕೆ ಕನ್ಸರ್ವ್ ಆಗಿದೆ? ಬಿಕಾಸ್ ಫೋರ್ಸಸ್ ಇನ್ವಾಲ್ವ್ಡ್ ಆರ್ ಕನ್ಸರ್ವೇಟಿವ್ ಇನ್ ನೇಚರ್, ದಟ್ ಈಸ್ ಫೋರ್ಸ್ ಹಿಯರ್ ಡೂಯಿಂಗ್ ದ ವರ್ಕ್ ಇಸ್ ಕನ್ಸರ್ವೇಟಿವ್. ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ವರ್ಕ್ ಮಾಡ್ತಾ ಇರೋದ್ರಿಂದ ಅದು ಕನ್ಸರ್ವೇಟಿವ್ ಫೋರ್ಸ್. ನೆಕ್ಸ್ಟ್ ಟಾಪಿಕ್ ವಿ ಹ್ಯಾವ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸ್ಪ್ರಿಂಗ್. ವಿ ಹ್ಯಾವ್ ಆಲ್ರೆಡಿ ನೋ, ಒಂದು ಸ್ಪ್ರಿಂಗ್ ಅನ್ನು ತಗೊಂಡು ನೀವು ಅದನ್ನು ಕಂಪ್ರೆಸ್ ಮಾಡಿ ಅಥವಾ ಅದನ್ನು ಸ್ಟ್ರೆಚ್ ಮಾಡಿ ಅಲ್ವಾ, ವೆನ್ ಯು ರಿಲೀಸ್ ದಟ್ it has the ability to do the work. ಯಾವ್ದು ಎಕ್ಸಾಂಪಲ್ ಕೊಟ್ಟಿದ್ದೆ, ಒಂದು ಸ್ಪ್ರಿಂಗ್ ಅನ್ನು ಕಂಪ್ರೆಸ್ ಮಾಡಿ ಅದ್ರ ಮೇಲೆ ಒಂದು ಬಾಲ್ ಇಟ್ಟರೆ
ಆ ಸ್ಪ್ರಿಂಗ್ ಅನ್ನು ನೀವು ರಿಲೀಸ್ ಮಾಡಿದ್ರೆ ಏನಾಯ್ತು, ದ ಬಾಲ್ ವಿಲ್ ಮೂವ್. ಓಕೆ, ದ ಸ್ಪ್ರಿಂಗ್ ಈಸ್ ಡೂಯಿಂಗ್ ವರ್ಕ್ ಆನ್ ದಟ್ ಬಾಲ್, isn't it? Okay, so in this topic we are going to derive an expression for potential energy of the spring. The gravitational potential energy cannot be applicable for the spring. Okay, we have to prove different results for this by considering the spring force, which is conservative in nature. Look at these diagrams where you can see massless spring is considered. One end of the spring is fixed to a rigid body. Other end of the spring is connected to some block, okay, having higher masses. Using that block you can pull it or you can push it, so that you are exerting external forces on that. So this is the normal state of the spring. This is neither compressed nor stretched. It is in its normal state. So we had written x is equal to 0. You can take this as the origin. This end you can take it as origin. So in the second diagram, the spring is stretched by some external force. You can see here Fs is negative. What is that Fs? Fs is a short form for spring force. What is spring force? When you deform a spring from its normal state, say in this case the spring is being stretched. So when you stretch the spring, because of the elastic nature of the spring, the material of the spring tries to bring back to its original shape. It will try to regain its original condition. So that internal force which is developed in the spring is called spring force. Why spring force is negative here? Because the applied force is going to stretch it. So in order to regain the shape, it has to move in opposite direction. That is in the negative x-axis. That's why it can be taken as negative. Whereas in the third diagram, spring force is taken positive. In this case, the spring is compressed by the external force. The spring tries to bring back to the original condition, that is by stretching itself until its normal condition is reached. That's why spring force is acting in opposite direction to the applied force. That is, in this diagram it is towards the positive x direction. Here displacement is negative because the spring has compressed to the negative x direction. So x is taken negative. This is x is equal to 0 level. Now based on this, we shall write spring force is, which is a variable force also, which is directly proportional to displacement. The more you displace, the more spring force will be developed inside it. So we write spring force is directly proportional to the extension produced, or we can equate this to some constant. I can write spring force is equal to some constant minus kx. This negative sign indicates that spring force and displacement are in opposite direction. Where you have constant of proportionality k, we need to define this k. K is where k is a constant known as spring constant. And to get the unit of the spring constant, you can just transfer this x to the other side. X anna each of the noduttali k siktade. Forget about the negative sign, take the magnitude. Then we will be having k unit bekidre F divided by x. F is the limit force having the unit of Newton divided by displacement, that is meter. Newton per meter is the SI unit of spring constant k. Okay, so now we know what is the expression for spring force. Now we have to derive an expression for potential energy of the spring.
ಇದಕ್ಕೆ ಹೀಗೆ ಬರುತ್ತೆ. ನಾನು ಫಸ್ಟ್ ಲೆಟ್ ಮಿ ಕ್ಯಾಲ್ಕುಲೇಟ್ ಹೌ ಮಚ್ ಇಸ್ ದ ವರ್ಕ್ ಡನ್. ಹೌ ಮಚ್ ಇಸ್ ದ ವರ್ಕ್ ಡನ್ ಟು ಸ್ಟ್ರೆಚ್ ದಿಸ್ ಸ್ಪ್ರಿಂಗ್ along this positive x direction. This is equal to, basic definition of work says that work is the product of force and displacement. ಇಲ್ಲಿ ಯಾವ ಫೋರ್ಸ್ ಅಂತ ತಗೊಳ್ಬೇಕು? ಸ್ಪ್ರಿಂಗ್ ಫೋರ್ಸ್ ಅನ್ನು ತಗೊಳ್ಳುವ. ಸೊ W is equal to Fs. ಈಗ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ, I don't write the displacement x directly. From the figure B, if the total displacement is x, I will divide that x into small and small intervals. ಅದನ್ನು ಸಣ್ಣ ಸಣ್ಣ ತುಂಡಾಗಿ ಮಾಡುವ. ಈಗ x ಫಾರ್ ಎಕ್ಸಾಂಪಲ್ x ವ್ಯಾಲ್ಯೂ 10 ಸೆಂಟಿಮೀಟರ್ ಅಷ್ಟು ಡಿಸ್ಪ್ಲೇಸ್ ಆಯಿತು. ಇನಿಷಿಯಲ್ ಪೊಸಿಷನ್ ಇಂದ 10 ಸೆಂಟಿಮೀಟರ್ ಅಷ್ಟು ಡಿಸ್ಪ್ಲೇಸ್ ಆದರೆ ಆ 10 ಸೆಂಟಿಮೀಟರ್ ನಾನು ಒಂದೊಂದು ಮಿಲಿಮೀಟರ್ ಆಗಿ ಸಣ್ಣ ಸಣ್ಣ ತುಂಡಾಗಿ ಡಿವೈಡ್ ಮಾಡಬಹುದು. ಯಾಕಂದ್ರೆ ಸ್ಪ್ರಿಂಗ್ ಫೋರ್ಸ್ ಇಸ್ ಅ ವೇರಿಯೇಬಲ್ ಫೋರ್ಸ್. ಇಲ್ಲಿ ವರ್ಕ್ ಡನ್ ಇಸ್ ಆಲ್ಸೋ ಚೇಂಜಿಂಗ್ ಫ್ರಮ್ ಈಚ್ ಪೊಸಿಷನ್. ದಟ್ ಇಸ್ ದ ರೀಸನ್ ವೈ we are first seeing what is that small amount of work done in displacing through a small displacement. ಅದನ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಮ್ಮ ಹತ್ರ ಮ್ಯಾಥಮೆಟಿಕಲ್ ಟೂಲ್ ಒಂದಿದೆ ಕ್ಯಾಲ್ಕುಲಸ್ ನಲ್ಲಿ, ಅದನ್ನ ಇಂಟಗ್ರೇಷನ್ ಅಂತ ಹೇಳಿ ಕರೀತಾರೆ. ಇದ್ರ ಬಗ್ಗೆ ನೀವು ನೆಕ್ಸ್ಟ್ ಇಯರ್ ಮ್ಯಾಥಮೆಟಿಕ್ಸ್ ಅಲ್ಲಿ ಕಲಿತೀರಿ. ಇಂಟಗ್ರೇಷನ್ ಅಂದ್ರೆ ಒಟ್ಟುಗೂಡಿಸೋದು ಅಂತ ಹೇಳಿ ಅರ್ಥ. ನೀವು ಸಮೇಷನ್ ನಿಮಗೆ ಗೊತ್ತಿದೆ, ಓಕೆ, ಸಣ್ಣ ಸಣ್ಣ ಪಾರ್ಟ್ ಕೊಟ್ಟು ಅದನ್ನ ಸಮೇಷನ್ ಮಾಡಿ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಆಡ್ ಇಟ್. ಅದೇ ತರ ಇಂಟಗ್ರೇಷನ್ ಅಲ್ಲಿ ಕೂಡ ನೀವು ಆಡ್ ಮಾಡ್ತೀರಾ, ಸಣ್ಣ ಸಣ್ಣ ತುಂಡನ್ನ ಕಂಬೈನ್ ಮಾಡುವಂಥದ್ದು. ಓಕೆ, ಅದನ್ನ ಇಂಟಗ್ರೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಓಕೆ, ಸೊ ಇಂಟಗ್ರೇಷನ್ ಪ್ರಕಾರ ಅದರ ಸಿಂಬಲ್ ಹೇಗೆ ಅಂತ ಹೇಳಿದ್ರೆ ಎಸ್ ಅನ್ನ ಸ್ಟ್ರೆಚ್ ಮಾಡಿ ಬರ್ತಾರೆ. ಇದನ್ನ ನಾವು ಇಂಟಗ್ರೇಷನ್ ಸಿಂಬಲ್ ಅಂತ ಹೇಳ್ತೀವಿ. ಇಂಟಗ್ರೇಷನ್, ವಿ ಆರ್ ಇಂಟಗ್ರೇಟಿಂಗ್ ಸ್ಪ್ರಿಂಗ್ ಫೋರ್ಸ್, ದಟ್ ಇಸ್ Fs, with respect to the small displacement dx. ನಿಮಗೆ ಆಲ್ರೆಡಿ ಗೊತ್ತಿದೆ dx ಮೀನಿಂಗ್ x ಅಂತ ಹೇಳಿದ್ರೆ ಸಮ್ ಕ್ವಾಂಟಿಟಿ, dx ಅಂತ ಹೇಳಿದ್ರೆ ಅದರಲ್ಲಿ ಸಣ್ಣ ಸಣ್ಣ ಕ್ವಾಂಟಿಟಿ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಕ್ವೆಶ್ಚನ್ ಬರುತ್ತೆ ಇಂಟಗ್ರೇಷನ್ ಅಲ್ಲಿ. ಎಲ್ಲಿಂದ ಎಲ್ಲಿವರೆಗೆ ನೀವು ಇಂಟಗ್ರೇಟ್ ಮಾಡ್ತಾ ಇದ್ದೀರಾ? ಎಲ್ಲಿಂದ ಎಲ್ಲಿವರೆಗೆ? ಝೀರೋ ಲಿಮಿಟ್, ಆರಿಜಿನ್ ಇಂದ ಇಲ್ಲಿವರೆಗೆ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಅದು? x. ಇಲ್ಲಿಂದ ಇಲ್ಲಿವರೆಗೆ ನಾವು ಅದರ ಸಮ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ನಾವು ಅದನ್ನ ಲಿಮಿಟ್ಸ್ ಅಂತ ಹೇಳಿ ಕರಿತೇವೆ ಇಂಟಗ್ರೇಷನ್. ಲಿಮಿಟ್ಸ್ ಅನ್ನ ಇಲ್ಲಿ ಮತ್ತೆ ಈ ಎಂಡ್ ಅಲ್ಲಿ ಬರೆಯಬೇಕು. ಇಲ್ಲಿ ಬರೆದ್ರೆ ಅದು ಲೋವರ್ ಲಿಮಿಟ್, ಇಲ್ಲಿ ಬರೆದ್ರೆ ಅಪ್ಪರ್ ಲಿಮಿಟ್. ಎಲ್ಲಿಂದ ಎಲ್ಲಿ ತನಕ? ಸೊ x is equal to 0, lower limit, x equal to xm. xm ಅಂತ ಹೇಳಿದ್ರೆ the maximum displacement. ಬೇಕಾದ್ರೆ x is equal to ಅಂತ ಹೇಳಿ ಬರೀಬಹುದು, ಇಲ್ಲಿ ಕೂಡ x is equal to xm ಅಂತ ಕೂಡ ಬರೀಬಹುದು, ಮತ್ತು ಅದನ್ನು ಸ್ಕಿಪ್ ಮಾಡಬಹುದು. ಬಟ್ ಸ್ಪ್ರಿಂಗ್ ಫೋರ್ಸಿನ ವ್ಯಾಲ್ಯೂ ಏನು? Fs is equal to minus kx. ಅದನ್ನ ಇಲ್ಲಿ ಈಕ್ವೇಟ್ ಮಾಡ್ತೇವೆ. This is equal to integration between the limits. ನೋಡಿ ಇದನ್ನು ಹೇಗೆ ಬರೆಯೋದು? integration between the limits 0 to xm spring force value minus kx. ಇಲ್ಲಿ dx ಅನ್ನೋದು ನೀವು ಯಾವುದನ್ನ ಇಂಟಿಗ್ರೇಟ್ ಮಾಡ್ತೀರಾ ಅಂತ ಹೇಳಿ ಹೇಳುತ್ತೆ. k ನ ಇಂಟಿಗ್ರೇಟ್ ಮಾಡ್ತಿದ್ದೀರಾ ಅಥವಾ x ಅನ್ನು ಇಂಟಿಗ್ರೇಟ್ ಮಾಡ್ತಿದ್ದೀರಾ ಅಂತ ಹೇಳಿ ಗೊತ್ತಾಗ್ತದೆ. ಹೇಗೆ ಇಲ್ಲಿ dx ನಲ್ಲಿ ನಾವು x ಅನ್ನು ಮಾತ್ರ ಇಂಟಿಗ್ರೇಟ್ ಮಾಡಲಿಕ್ಕೆ ಸಾಧ್ಯ, ಉಳಿದದೆಲ್ಲ ಕೂಡ ಕಾನ್ಸ್ಟೆಂಟ್ ಆಗುತ್ತೆ. ಆಲ್ರೆಡಿ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಇಸ್ ಅ ಕಾನ್ಸ್ಟೆಂಟ್. ಹಾಗಾಗಿ ಈ ಕಾನ್ಸ್ಟೆಂಟ್ ಅನ್ನ ಔಟ್ಸೈಡ್ ನಲ್ಲಿ ಬರೀಬೇಕು. ಮೈನಸ್ ಕೆ ಅಂತ ಹೇಳಿ ಬರ್ತದೆ, ಉಳಿದದೇನು ಹೇಳ್ತೀವಿ 0 to xm x dx. ಇಷ್ಟು ಮಾತ್ರ ಉಳಿತು, ಸರಿನಾ? ನಮಗೊಂದು ಜನರಲ್ ಫಾರ್ಮುಲಾ ಇಂಟಿಗ್ರೇಟ್ ಮಾಡಿ ಇಲ್ಲಿ ಸೈಡ್ ಅಲ್ಲಿ ಅಲ್ವಾ? ಇಫ್ ದೇರ್ ಇಸ್ ಸಮ್ ಇಂಟಿಗ್ರೇಷನ್ ಸೊ ಬಿಟ್ವೀನ್ ದ ಲಿಮಿಟ್ಸ್ a to b, a ಇಂದ b ಅದು ಅದರ ಲಿಮಿಟ್ x dx. ಹೀಗೆ ಈ ತರ ಇದು ಜನರಲ್ ಫಾರ್ಮಲ್ ಇದ್ರೆ, ಅಥವಾ x ಟು ದಿ ಪವರ್ n ಅಂತ ಹೇಳ್ಬೋದು. ಪವರ್ ಎಷ್ಟು ಬೇಕಾದ್ರೆ ಆಗಿರ್ಬೋದು, 1 ಆದ್ರೆ ಸಿಂಪ್ಲಿ x ಸ್ಕ್ವೇರ್ ಆಗಿರ್ಬೋದು, x ಕ್ಯೂಬ್ ಆಗಿರ್ಬೋದು, ನಮಗೆ ಗೊತ್ತಿಲ್ಲ. ಸೊ x ಟು ದಿ ಪವರ್ n ಇಂಟು dx ಈ ತರ ಫಾರ್ಮಲ್ ಇದ್ರೆ ಅದರ ರಿಸಲ್ಟ್ ಹೇಗಿರ್ತದೆ ಹೇಳಿದ್ರೆ
ಇಂಟಗ್ರೇಷನ್ ಮಾಡಿ ಆದ್ಮೇಲೆ ಆ ಸಿಂಬಲ್ ಅನ್ನು ತೆಗಿಬೇಕು, ಬರಲಿಲ್ಲ. ಸೊ x ಟು ದಿ ಪವರ್ n ಇಂಟು dx ಇದ್ರೆ x ಟು ದಿ ಪವರ್ n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಆಯ್ತು, ಇಂಟಗ್ರೇಷನ್ ಆಗುತ್ತೆ. ಹಾಗಾಗಿ ನೀವು ಸಿಂಬಲ್ ಅನ್ನು ಬರೀತಿಲ್ಲ, dx ಅನ್ನು ಕೂಡ ಬರೀಲಿಕ್ಕಿಲ್ಲ. ಮತ್ತೆ ಏನು ಉಳಿದಿದೆ? ಲಿಮಿಟ್ಸ್ ಉಳಿದಿದೆ. ಲಿಮಿಟ್ಸ್ ಅನ್ನು ಅಪ್ಲೈ ಮಾಡಬೇಕಲ್ವಾ? ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಇದನ್ನ ಹೊರಗಡೆ ಬರೀಬೇಕು. ಬಿಟ್ವೀನ್ ದ ಲಿಮಿಟ್ಸ್ a to b ಅಂತ ಬರೀತೀವಿ. ಒಂದು ಎಕ್ಸಾಂಪಲ್ ತಗೊಳ್ಳುವ. ಎಕ್ಸಾಂಪಲ್ ಇಂಟಗ್ರೇಷನ್ a to b x ಸ್ಕ್ವೇರ್ dx ಹೀಗಿದೆ. ಇದನ್ನು ಹೇಗೆ ಇಂಟಗ್ರೇಟ್ ಮಾಡೋದು? x ಟು ದಿ ಪವರ್ n ಪ್ಲಸ್ 1, n ಜಾಗದಲ್ಲಿ ಎಷ್ಟಿದೆ? 2 ಇದೆ. ಸೊ 2 ಪ್ಲಸ್ 1, x ಟು ದಿ ಪವರ್ 2 ಪ್ಲಸ್ 1 ಅಂತ ಹೇಳಿದ್ರೆ x ಕ್ಯೂಬ್ ಆಯ್ತು, ಡಿವೈಡೆಡ್ ಬೈ n plus 1, again 2 plus 1 will give you 3 between the limits a to b. ಅಷ್ಟೇ. ಲಿಮಿಟ್ಸ್ ಹಾಕಬೇಕು. ಲಿಮಿಟ್ ಹಾಕಿದ್ರೆ ಅದಕ್ಕೆ ಈ ನಂಬರಿಗೆ ಹಾಕಲಿಕ್ಕೆ ಆಗೋದಿಲ್ಲ. ಹಾಗೆ ವೇರಿಯೇಬಲ್ಗೆ ಮಾತ್ರ ನಾವು ಲಿಮಿಟ್ಸ್ ಅನ್ನು ಅಪ್ಲೈ ಮಾಡಬಹುದು. ಇಲ್ಲಿ ವೇರಿಯೇಬಲ್ ಅನ್ನೋದು x ನೋಡಿ 1/3 ಅನ್ನು ನಾನು ಹೊರಗಡೆ ತೆಗೆದಿದ್ದೇನೆ. x ಕ್ಯೂಬ್ ಉಳಿತು. ಇದು ಅಪ್ಪರ್ ಲಿಮಿಟ್. ಫಸ್ಟಿಗೆ ಅಪ್ಪರ್ ಲಿಮಿಟ್ ಅನ್ನು ಬರೆಯಬೇಕು. x ಜಾಗದಲ್ಲಿ ಅಪ್ಪರ್ ಲಿಮಿಟ್ ಯಾವುದು? b ಕ್ಯೂಬ್ ಆಯಿತು. ಫಾರ್ಮುಲಾ ಪ್ರಕಾರ ಮೈನಸ್ ಇರುತ್ತೆ, ಮೈನಸ್. ಈಗ ಲೋವರ್ ಲಿಮಿಟ್ ಬರೆಯಬೇಕು. x ಜಾಗದಲ್ಲಿ ಲೋವರ್ ಲಿಮಿಟ್ ಬಂದ್ರೆ a ಕ್ಯೂಬ್ ಆಯಿತು. ಸೊ ದಿಸ್ ಇಸ್ a ಕ್ಯೂಬ್. ಎಷ್ಟು? ಸೊ 1/3 b ಕ್ಯೂಬ್ ಮೈನಸ್ a ಕ್ಯೂಬ್ ಆಗ್ತದೆ. ಇದೇ ರೀತಿ ಇದಕ್ಕೆ ನಾವು ಅಪ್ಲೈ ಮಾಡಬೇಕಾಗ ಇಂಟಗ್ರೇಷನ್ ಈಸಿ ಇದೆ. ಸೊ ದಿಸ್ ಇಸ್ ಮೈನಸ್ k. ಇಲ್ಲಿ x ಟು ದಿ ಪವರ್ ಎಷ್ಟಿದೆ? 1 ಇದೆ. ಫಾರ್ಮುಲಾ ಪ್ರಕಾರ x ಟು ದಿ ಪವರ್ 1 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1 ಅಂದ್ರೆ x ಸ್ಕ್ವೇರ್ ಬೈ 2 ಆಗುತ್ತೆ. ಇಂಟಗ್ರೇಷನ್ ಅಪ್ಲೈ ಮಾಡುವಾಗ ಸಿಂಬಲ್ ಅನ್ನು ತೆಗೆದುಬಿಡ್ತೇನೆ, dx ಅನ್ನು ಕೂಡ ಬರೀಬಾರ್ದು. ಲಿಮಿಟ್ಸ್ ಇದ್ರೆ ಮಾತ್ರ ಅದನ್ನು ಸೈಡ್ಗೆ ಇಡುವ. ಬ್ರಾಕೆಟ್ ನಲ್ಲಿ ಬರ್ತೇನೆ. x ಜಾಗದಲ್ಲಿ x ಟು ದಿ ಪವರ್ 1 ಇದೆ, ಹಾಗಾಗಿ ಇದು x ಟು ದಿ ಪವರ್ 1 ಪ್ಲಸ್ 1 2 ಆಯಿತು, ಡಿವೈಡೆಡ್ ಬೈ n ಪ್ಲಸ್ 1 ದಟ್ ಇಸ್ 1 ಪ್ಲಸ್ 1 ಮತ್ತೆ 2. ಲಿಮಿಟ್ಸ್ ಹಾಗೆ ಹೋಗ್ತಿದೆ ಅಲ್ವಾ? ಅದಕ್ಕೆ ಒಂದು ಲೈನ್ ಸೆಗ್ಮೆಂಟ್ ಹಾಕಿ ಲೋವರ್ ಲಿಮಿಟ್ 0 ಬರ್ತೇನೆ, ಅಪ್ಪರ್ ಲಿಮಿಟ್ x m ಬರ್ತೇನೆ, ಕ್ಲೋಸಿಂಗ್ ದ ಬ್ರಾಕೆಟ್. ಈಗ ಮತ್ತೆ ಇದನ್ನ ರಿಅರೇಂಜ್ ಮಾಡಿದಲ್ವಾ? ಮೈನಸ್ k ಬೈ 2 ಆಯಿತು. ಇಲ್ಲಿ ಏನಿದೆ? x ಸ್ಕ್ವೇರ್ ಬಿಟ್ವೀನ್ ದ ಲಿಮಿಟ್ಸ್ 0 ಟು x m. ಈಗ ಆ ಫಾರ್ಮುಲಾ ಪ್ರಕಾರ ವೇರಿಯೇಬಲ್ ಇಲ್ಲಿ x, ಇದಕ್ಕೆ ನಾವು ಅಪ್ಪರ್ ಲಿಮಿಟ್ ಅನ್ನು ಅಪ್ಲೈ ಮಾಡಬೇಕು, ಮೈನಸ್ ಲೋವರ್ ಲಿಮಿಟ್ ಅನ್ನು ಅಪ್ಲೈ ಮಾಡಬೇಕು. ಅಪ್ಪರ್ ಲಿಮಿಟ್ ಏನು ಹೇಳುತ್ತೆ? x ಇರೋ ಜಾಗದಲ್ಲಿ xm ಬರೆಯೋದು, ಮೈನಸ್ ಅಗೇನ್ ಲೋವರ್ ಲಿಮಿಟ್ ಅಪ್ಲೈ ಮಾಡಬೇಕಲ್ವಾ? ಹಾಗಾಗಿ x ಇರೋ ಜಾಗದಲ್ಲಿ ಲೋವರ್ ಲಿಮಿಟ್ ಬರೀರಿ 0 ಸ್ಕ್ವೇರ್ 0 ಹಾಗಾದ್ರೆ ಏನು ಉಳಿತು? ಇದನ್ನ again I will rearrange it, right? So minus half ಅಂತ ಹೇಳಿ ಬರ್ತೇನೆ, k x m ಸ್ಕ್ವೇರ್. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ? ವರ್ಕ್ ಡನ್. ಸೊ ವರ್ಕ್ ಡನ್ ಯಾವ್ದಕ್ಕೆ ಈಕ್ವಲ್ ಆಗಿದೆ? ಮೈನಸ್ ಹಾಫ್ k x m ಸ್ಕ್ವೇರ್. ಸೊ ವಿ ಹ್ಯಾವ್ obtained the formula for work done by the spring force. Whereas if I consider work done by the applied force which is in opposite direction, work done by the applied force is towards positive x direction, spring force is towards negative x direction. ಹಾಗಾಗಿ ನಮಗೆ ಇಲ್ಲಿ ನೆಗೆಟಿವ್ ಸೈನ್ ಸಿಕ್ತು ಅಂತ ಹೇಳಿ ಹೇಳ್ಬೋದು. So if I consider work done by the applied force, then this work done is positive. W is equal to plus half k x square or xm square ಅಂತ ಕೊಡ್ತಾರೆ. Okay, displaced to the maximum position. ಇದು work done. So this energy spent in doing the work is stored in the spring as elastic potential energy.
ಅದು ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಗಿ ಸ್ಪ್ರಿಂಗ್ ಒಳಗಡೆ ಸ್ಟೋರ್ ಆಗಿರ್ತದೆ. ಸರಿ ಅಲ್ವಾ? ಸೊ ಈ ಡಬ್ಲ್ಯೂ ಅನ್ನು ನಾವು ಸಮ್ ಪೊಟೆನ್ಷಿಯಲ್ ಎನರ್ಜಿ ಯು ಅಂತ ಹೇಳಿ ಕೂಡ ಬರೀಬಹುದು. ಸೊ ಯು ಇಸ್ ಈಕ್ವಲ್ ಟು ಹಾಫ್ ಕೆ ಎಕ್ಸ್ ಎಮ್ ಸ್ಕ್ವೇರ್ ಅಂತ ಹೇಳಿ ಬರೀಬಹುದು. ಆಸ್ ವಿ ನೋ, spring force is directly proportional to the displacement. So when you plot them in a graph, you will get a straight line because their nature is linear. So this line represents Fs is equal to minus kx. Okay? So here on y-axis spring force is taken, on x-axis displacement is taken. Since spring force is negative, so I have considered the fourth quadrant, where displacement is positive, spring force is negative, and this shaded triangle, the area of this shaded triangle represents the work done. ಹೇಗೆ ಗೊತ್ತಾಗ್ತದೆ ಈ shaded portion represents work done ಅಂತ ಹೇಳಿ? Because we know the area formula of triangle. Area of the triangle is given by half into base into height. ಆ ಫಾರ್ಮುಲಾ ನೀವು ಹಾಕಿದ್ರೆ half already ಸಿಕ್ತು, base displacement ಆಯಿತು, height that is equal to spring force in the opposite direction. So negative sign ಸಿಗ್ತದೆ. ಹಾಗಾಗಿ area represents work done, which is equal to minus half k xm square. So this is all regarding the potential energy formula for spring. We shall solve some numerical problems now. The bob of a pendulum is released from a horizontal position. If the length of the pendulum is 1.5 meter, what is the speed with which the bob arrives at the lowermost point, given that it will dissipate 5% of its initial energy against air resistance? ಏನು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ? ಡಯಾಗ್ರಾಮ್ ನೋಡಿ. ಒಂದು ಸಿಂಪಲ್ ಪೆಂಡುಲಮ್ ಇದೆ, ಒಂದು ಸ್ಟ್ರಿಂಗಿಗೆ ಒಂದು ಬಾಬ್ ಅನ್ನ ಕಟ್ಟಿರ್ತಾರೆ, ಹ್ಯಾವಿಂಗ್ ಸರ್ಟನ್ ಮಾಸ್ m. ಅದನ್ನ ಡಿಸ್ಪ್ಲೇಸ್ ಮಾಡಿ ಎ ಅನ್ನೋ ಪೊಸಿಷನ್ಗೆ ತಗೊಂಡೋಗಿದ್ದಾರೆ. ಇದರ ಹೈಟ್ ಫ್ರಮ್ ದ ನಾರ್ಮಲ್ ಲೆವೆಲ್ ಈಸ್ 1.5 ಮೀಟರ್. 1.5 ಮೀಟರ್ ಅಷ್ಟಿದು ಎತ್ತರಕ್ಕೆ ಹೋಯಿತು. ಆ್ಯಂಡ್ ಇಟ್ ಈಸ್ ಹೆಲ್ಡ್ ಯೂಸಿಂಗ್ ಸಮ್ ಫೋರ್ಸ್. ಹಾಗಾಗಿ it has got all the potential energy, that is mgh, at the location A due to its height. When this bob is released from the point A, the potential energy will convert into kinetic energy. When it comes to the lowermost point B, the entire potential energy converts into kinetic energy of the bob. But during this journey, 5% of its energy is lost due to the friction against air particle. The kinetic energy of the bob at B, kinetic energy, let me write it as simply KE, kinetic energy of the bob at the position B is equal to 5% ಕಳೆದು ಹೋದ್ರೆ 95% ಉಳಿಯುತ್ತಲ್ವಾ? ಯಾವುದರಲ್ಲಿ? ಪೊಟೆನ್ಷಿಯಲ್ ಎನರ್ಜಿ. ಯಾಕಂದ್ರೆ ಎ ಹತ್ರ ಪೊಟೆನ್ಷಿಯಲ್ ಎನರ್ಜಿ. ಸೊ ಬಿ ಹತ್ರ ಬಂದಾಗ 5% ಲಾಸ್ ಆಗಿ 95% ಅಷ್ಟು ಪೊಟೆನ್ಷಿಯಲ್ ಎನರ್ಜಿ ಮಾತ್ರ ಉಳಿದಿದೆ. 0.95% ಆಫ್ ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ. If v is the velocity acquired by this bob on reaching the position B, then kinetic energy of the bob at B, expression for kinetic energy I am writing, kinetic energy of the bob at B is given by the formula half mv square. Recorded as equation 1, and this is my second equation. Now from equation 1 and 2, left hand sides are same, we can equate the RHS. So when I equate RHS, and meanwhile I will write the expression for this potential energy, I will take it as mgh because it is gravitational potential energy. Therefore half mv square is equal to 0.95 times mgh. ಇಷ್ಟು ಈಕ್ವೇಶನ್ ಆಗಿದೆ. ದಿಸ್ ಐ ಹ್ಯಾವ್ ಡನ್ ಯೂಸಿಂಗ್ ಎನರ್ಜಿ ಕನ್ಸರ್ವೇಷನ್ ಪ್ರಿನ್ಸಿಪಲ್. ಈಗ ನಾವು ವ್ಯಾಲ್ಯೂಸ್ ಅನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡುವ. ಸೊ ವಿ ವಾಂಟ್
ವಾಟ್ ಈಸ್ ದ ವೆಲಾಸಿಟಿ ಅಟ್ ದ ಲೋವರ್ ಮೋಸ್ಟ್ ಪಾಯಿಂಟ್ ಬಿ ಅಲ್ವಾ. ಹಾಗಾಗಿ ಕೆಲವು ಟರ್ಮ್ಸ್ ಅನ್ನು ನಮಗೆ ಸಿಂಪ್ಲಿಫೈ ಮಾಡಲಿಕ್ಕೆ ಆಗ್ತದೆ. ಎಮ್ ಮತ್ತು ಎಮ್ ಕ್ಯಾನ್ಸಲ್ ಮಾಡಿದೆ, ವೆಲಾಸಿಟಿ ವ್ಯಾಲ್ಯೂ ಬೇಕು, ಇಲ್ಲಿ ಸ್ಕ್ವೇರ್ ಇದೆ, ಆಮೇಲೆ ಜಿ ವ್ಯಾಲ್ಯೂ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಎಚ್ ವ್ಯಾಲ್ಯೂ ಕೊಟ್ಟಿದ್ದಾರೆ 1.5. ಹಾಗಾಗಿ ವೆಲಾಸಿಟಿ ಸ್ಕ್ವೇರ್ ಇಸ್ 2 into 0.95 into 9.8 into 1.5 ಇಷ್ಟು ಆನ್ಸರ್ ಬರುತ್ತೆ. ಆಮೇಲೆ ನಾನು ಇಲ್ಲಿ ಸ್ಕ್ವೇರ್ ರೂಟ್ ತೆಗೆದೆ, this will be under root 2 into 0.95 into 9.8 into 1.5. So when you solve this, you will get the answer 5.3 meter per second. So this is the velocity at which the ball arrives at the lowermost point B by losing 5% of its initial energy. Next question Namitra. A raindrop of radius 2 millimeter falls from a height of 500 meter above the ground. It falls with decreasing acceleration due to viscous resistance of the air until at half of its original height. It attains its maximum terminal speed and moves with uniform speed thereafter. What is the work done by the gravitational force on the drop in the first and second half of its journey? What is the work done by the resistive force in the entire journey if its speed on reaching the ground is 10 meter per second? ನಾನಿಲ್ಲಿ ಏನೆಲ್ಲ ಡೇಟಾ ಕೊಟ್ಟಿದ್ದಾರೆ ಅಂತ ಹೇಳಿ ಬರ್ತಿದ್ದೇನೆ. ರೇಡಿಯಸ್ ಆಫ್ ದ ರೈನ್ ಡ್ರಾಪ್ ಇಸ್ ಗಿವನ್ ಆಸ್ 2 ಮಿಲಿಮೀಟರ್. ಮಿಲಿಮೀಟರ್ ನಾನು ಎಸ್ಐ ರೀತಿಯಲ್ಲಿ ಬರೆದಾಗ 2 × 10⁻³ ಮೀಟರ್ ಆಯಿತು. ಆಮೇಲೆ ಯಾವ ಹೈಟ್ ಇಂದ ರೈನ್ ಡ್ರಾಪ್ ಬೀಳ್ತಾ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಫಾಲಿಂಗ್ ಎಟ್ ಅ ಹೈಟ್ ಆಫ್ 500 ಮೀಟರ್ ಫ್ರಮ್ ದ ಗ್ರೌಂಡ್ ಲೆವೆಲ್. ಹಾಗಾಗಿ ಹೆಚ್ಚಿನ 500 ಮೀಟರ್ ಅಂತ ಹೇಳಿ ತಗೊಳ್ತೇನೆ. ಆಮೇಲೆ ಟರ್ಮಿನಲ್ ವೆಲಾಸಿಟಿ ಅಟೈನ್ಡ್, ಇದರ ಬಗ್ಗೆ ನೀವು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ನಲ್ಲಿ ಕಲಿತೀರಾ. ಟರ್ಮಿನಲ್ ವೆಲಾಸಿಟಿ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಹಾಫ್ ಆಫ್ ದ ಡಿಸ್ಟೆನ್ಸ್ ಫಾಲೋ ಮಾಡಿ ಆದ್ಮೇಲೆ ಮತ್ತೆ ಅಲ್ಲಿ ಆಕ್ಸಲರೇಷನ್ ಅನ್ನು ಕಳ್ಕೊಂಡು ಅದಕ್ಕೆ ಕಾನ್ಸ್ಟೆಂಟ್ ವೆಲಾಸಿಟಿ ಅದಕ್ಕೆ ಸಿಗ್ತದೆ. ಆ ಕಾನ್ಸ್ಟೆಂಟ್ ವೆಲಾಸಿಟಿ ಎಷ್ಟು ಅಂತ ಹೇಳಿದ್ರೆ 10 ಮೀಟರ್ ಪರ್ ಸೆಕೆಂಡ್, ವಿಚ್ ಇಸ್ ದಿ ಟರ್ಮಿನಲ್ ವೆಲಾಸಿಟಿ ಆಫ್ ದಿ ರೈನ್ ಡ್ರಾಪ್. ಈ ಡಯಾಗ್ರಾಮ್ ಅಲ್ಲಿ ನಮಗೆ ಬೇರೆ ಬೇರೆ ಹೈಟ್ ಅಲ್ಲಿ ಇದ್ದಾಗ ಏನು ಅದರ ವೆಲಾಸಿಟಿ ಅದರ ಆಕ್ಸಲರೇಷನ್ ಆಗ್ತದೆ ಅಂತ ಹೇಳಿಕೊಟ್ಟಿದ್ದೇನೆ. ಬಟ್ ಎಕ್ಸಾಮ್ಗೆ ನಿಮಗೆ ಈ ಕ್ವಶನ್ ಕೇಳಿದ್ರೆ ಈ ಡಯಾಗ್ರಾಮ್ ನಿಮಗೆ ಬರೆಯುವ ಅವಶ್ಯಕತೆ ಇರೋದಿಲ್ಲ. ಸೊ ದಿಸ್ ಡಯಾಗ್ರಾಮ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಯುವರ್ ಎಕ್ಸಾಮ್, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ಸ್, ದಟ್ಸ್ ಆಲ್. ಓಕೆ, ಈಗ ನಮಗೆ ಮಾಸ್ ಆಫ್ ದ ಡ್ರಾಪ್ ಎಷ್ಟು ಅಂತ ಹೇಳಬೇಕು. ಯಾಕಂದ್ರೆ ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ ಅವರು, ವಾಟ್ ಇಸ್ ದ ವರ್ಕ್ ಡನ್ ಡ್ಯೂರಿಂಗ್ ಈಚ್ ಹಾಫ್ ಆಫ್ ದ ಹೈಟ್. ಫಸ್ಟಿಗೆ ಆಕ್ಸಲರೇಷನ್ ಕಡಿಮೆ ಆಗ್ತಾ ಬರ್ತದೆ as the raindrop is falling downward due to the air resistance. There is opposition for its motion, so as a result the acceleration is going to reduce. ಅಲ್ಲಿ ರಿಟಾರ್ಡೇಷನ್ ಇರ್ತದೆ, ಸರಿನಾ? ಹಾಗಾಗಿ ಆ ರಿಟಾರ್ಡೇಷನ್ ಇಂದ ಇದರ ವೆಲಾಸಿಟಿ ಕಡಿಮೆ ಆಗುತ್ತೆ. ಬಟ್ ಆಫ್ಟರ್ ಟ್ರಾವೆಲಿಂಗ್ ರಿಮೈನಿಂಗ್ ಹಾಫ್ ಆಫ್ ದ ಜರ್ನಿ ಅದರ ವೆಲಾಸಿಟಿ ಕಾನ್ಸ್ಟೆಂಟ್ ಇದೆ ಅಂಡ್ ದಟ್ ಈಸ್ 10 ಮೀಟರ್ ಪರ್ ಸೆಕೆಂಡ್. ಅವರೇನು ಕೇಳ್ತಾರೆ, ಎರಡು ಪಾರ್ಟ್ ನಲ್ಲಿ, ಫಸ್ಟ್ ಪಾರ್ಟ್ ಮತ್ತೆ ಸೆಕೆಂಡ್ ಪಾರ್ಟ್ ನಲ್ಲಿ ವಾಟ್ ಈಸ್ ದ ವರ್ಕ್ ಡನ್. ವರ್ಕ್ ಡನ್ ಗೆ ಫಾರ್ಮುಲಾ ನಮ್ಗೆ ಗೊತ್ತಿದೆ, ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ ದಟ್ ಈಸ್ mgh ಅಂತ ಗೊತ್ತಿದೆ. ವೆದರ್ ದ ರೈನ್ ಡ್ರಾಪ್ ಆರ್ ಎನಿ ಆಬ್ಜೆಕ್ಟ್, ವೆದರ್ ಇಟ್ ಈಸ್ ಆಕ್ಸಿಲರೇಟಿಂಗ್, ವೆದರ್ ಇಟ್ ಈಸ್ ರಿಟಾರ್ಡಿಂಗ್ ಆರ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ, ಎಕ್ಸ್ಪ್ರೆಷನ್ ಇಸ್ ಸೇಮ್ ಆಸ್ mgh. ವರ್ಕ್ ಡನ್ ಇಸ್ ದ ಸೇಮ್. ಓಕೆ, ಹಾಗಾಗಿ ಎರಡು ಪಾರ್ಟಿಗೂ ಕೂಡ ನಾನು ಒಮ್ಮೆಲೆ ಕ್ಯಾಲ್ಕುಲೇಟ್ ಮಾಡಿದ್ದೇನೆ. ಸೊ ದ ಸೆಂಟೆನ್ಸ್ ಇಸ್ ವರ್ಕ್ ಡನ್ ಡ್ಯೂರಿಂಗ್ ಈಚ್ ಹಾಫ್ ಆಫ್ ದ ಹೈಟಸ್. ಎರಡು ಕಡೆ ಕೂಡ ಸೇಮ್ ಇರ್ತದೆ. ಅದೆಷ್ಟು ಅಂತ ಹೇಳಿದ್ರೆ 0.082. ಇದು ಹೇಗೆ ಬಂತು, ಮಾಸ್ ನಮಗೆ ಗೊತ್ತಿದೆ. ಮಾಸ್ ಅನ್ನು ಕಂಡುಹಿಡಿಯಲಿಕ್ಕೆ ಅವರು ವ್ಯಾಲ್ಯೂ ಕೊಡಲಿಲ್ಲ, ಬಟ್ ನಮಗೆ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ಹೇಳಿ ಒಂದು ಫಾರ್ಮುಲಾ ಇದೆ. ಅದರ ಪ್ರಕಾರ ಮಾಸ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಹೇಳಿ ಬರೀಬಹುದು. ಇಫ್ ಯು ಅಸ್ಯೂಮ್ ರೈನ್ ಡ್ರಾಪ್ ಇನ್ ಅ ಸ್ಪೆರಿಕಲ್ ಫಾರ್ಮ್, then 4/3 pi r cube ಅಂತ ಹೇಳಿ ಬರೀಬಹುದಲ್ವಾ. ಸೊ 4/3 pi value to 22/7 into radius is 2 × 10⁻³ ಬಟ್ ಇಲ್ಲಿ r ಕ್ಯೂಬ್ ಇರೋದ್ರಿಂದ ಇದನ್ನ ಹೋಲ್ ಕ್ಯೂಬ್ ಮಾಡಬೇಕು. ಇಷ್ಟನ್ನ ನೀವು ಬರೆದು ಸಿಂಪ್ಲಿಫೈ ಮಾಡಿದ್ರೆ ನಮಗೆ
ಮಾಸ್ ಆಫ್ ದ ರೇನ್ ಡ್ರಾಪ್ ಸಿಗ್ತದೆ. ಎಷ್ಟಿದೆ? 33.5 × 10⁻6 kg ಅಲ್ವಾ. ಆಮೇಲೆ ಅದೇ ವ್ಯಾಲ್ಯೂನ ನಾನು ಇಲ್ಲಿ ಯುಟಿಲೈಸ್ ಮಾಡಿದ್ರೆ ಜಿ ವ್ಯಾಲ್ಯೂ 9.8 ತಗೊಂಡ್ರೆ ಹೈಟ್ ಎಷ್ಟು? 250 ಮೀಟರ್. 500 ಹಾಕಬಾರ್ದು, ಸರಿನಾ? ಹಾಗಾಗಿ ನಿಮಗೆ ಇಷ್ಟು ವ್ಯಾಲ್ಯೂ ಸಿಗ್ತದೆ. ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಪಾರ್ಟ್ ಆಫ್ ದ ಕ್ವಶನ್ ಮುಗೀತು. ಇನ್ನೊಂದು ಪಾರ್ಟ್ ಇದೆ. ಈಗ ನೋಡಿ, ವಿತೌಟ್ ರೆಸಿಸ್ಟಿವ್ ಫೋರ್ಸ್ ಟೋಟಲ್ ಎನರ್ಜಿ ಆಫ್ ದ ಡ್ರಾಪ್ ಆನ್ ರೀಚಿಂಗ್ ದ ಗ್ರೌಂಡ್. ಸಪೋಸ್ ಅಲ್ಲಿ ಏರ್ ಮೀಡಿಯಂ ಇಲ್ಲ, ದ ರೈನ್ ಡ್ರಾಪ್ ಈಸ್ ಕಂಟಿನ್ಯೂಸ್ಲಿ ಆಕ್ಸಿಲರೇಟಿಂಗ್. ಹಾಗೆ ಅದು ಗ್ರೌಂಡಿಗೆ ಹಿಟ್ ಆದರೆ ಅದರಲ್ಲಿ ಎನರ್ಜಿ ಏನಾಗಿರ್ತದೆ? ಪ್ಯೂರ್ಲಿ ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟ್ ಆಗುತ್ತಲ್ವಾ. ಹಾಗಾಗಿ ನಾವು ಎನರ್ಜಿ ಇಸ್ ಈಕ್ವಲ್ ಟು mgh ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಿದಾಗ ಇಷ್ಟು ಎನರ್ಜಿ ಬರಬೇಕು. ಬಟ್ ಆಕ್ಚುಲ್ ಕೈನೆಟಿಕ್ ಎನರ್ಜಿ ಆನ್ ರೀಚಿಂಗ್ ದ ಗ್ರೌಂಡ್, ಇದ್ಯಾಕೆ ಈ ಸೆಂಟೆನ್ಸ್? ಯಾಕಂದ್ರೆ ಏರ್ ರೆಸಿಸ್ಟೆನ್ಸ್ ಇಂದಾಗಿ ಅದರ ವೆಲಾಸಿಟಿ ಚೇಂಜ್ ಆಗಿದೆ ಅಲ್ವಾ. ಹಾಗಾಗಿ E2 ಅಂತ ಬರ್ತದೆ. ಸೊ ಇದನ್ನ ಫೈಂಡ್ ಔಟ್. ಸಪೋಸ್ ಅಲ್ಲಿ ಏರ್ ರೆಸಿಸ್ಟೆನ್ಸ್ ಇದ್ದಿದ್ರೆ ನಮಗೆ E2 ಕೂಡ ಸೇಮ್ ವ್ಯಾಲ್ಯೂ ನಿಮಗೆ ಬರಬೇಕಿತ್ತು ಆಸ್ ದಟ್ ಆಫ್ E1. ಬಟ್ ಇಲ್ಲಿ ಅವ್ರು ಕೊಟ್ಟಿರೋ ವ್ಯಾಲ್ಯೂಸ್ ಪ್ರಕಾರ ಅದರ ವ್ಯಾಲ್ಯೂ ಚೇಂಜ್ ಆಯಿತು. ಹಾಗಾಗಿ E2 ವ್ಯಾಲ್ಯೂ ನಮಗೆ ಎಷ್ಟು ಸಿಕ್ತು? ಈಗ ಎರಡು ಕೂಡ ಸೇಮ್ ಅಲ್ಲ. ದಟ್ ಮೀನ್ಸ್ when you take the difference you will get E as E1 minus E2. So that will give you the actual resistive force or work done by the resistive force, that is equal to 0.1623 joule.